ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನೊಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರಂತ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಅದು ಕೂಡ ಅವಶ್ಯಕತೆ ಇದೆ ಈ ವಿಚಾರದಲ್ಲಿ ಕೂಡ. ಏಕೆಂದರೆ ಸುಮಾರು ದಿನಕ್ಕೆ 2-3 ತಂಡಗಳು ಬಂದು ಪ್ರತಿಭಟನೆಗಳು ಮಾಡ್ತಾ ಇರ್ತಾರೆ. ಅವ್ರನ್ನೋಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಕೇಳಬೇಕಲ್ಲ. ಎಷ್ಟು ಲೀಗಲ್ ಆಗಿದೆಯೋ ಇಲ್ಲೀಗಲ್ ಆಗಿದೆಯೋ ಅವ್ರು ಕೇಳೋದ್ರಲ್ಲಿ ಒಂದು ವಾಸ್ತವಾಂಶ ಸರಿ ಇದೆಯೋ ಇಲ್ಲೋ ಅನ್ನೋದು ಕೂಡ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸಲಿಕ್ಕೆ ಅವ್ರದ್ದೆಲ್ಲ ಪಟ್ಟಿ ಮಾಡಿಕೊಂಡು ಅವ್ರದ್ದು ಯಾರಾದ್ರೂ ಒಂದು 3-4 ಜನ ವಾರಕ್ಕೆ 2 ದಿನ 3 ದಿನ ಸಪರೇಟ್ ಆಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಕೇಳಬೇಕು ಅಂತೇಳಿ ಅದಕ್ಕೊಂದು ಸಪರೇಟ್ ಸೆಕ್ರೆಟರಿಯೇಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ನಿನ್ನೆ ಏನು ನಾವು ಇಂಪ್ಲಿಮೆಂಟ್ 5-6 ವಿಚಾರ ಹೇಳಿದ್ರು, ಅದಕ್ಕಾಗಲೇ ನಾನು ಒಂದು ಸಪರೇಟ್ ಅವರ ರಿಪೋರ್ಟ್ ಕೇಳಿದ್ದೇನೆ. ಅವೆಲ್ಲ ಕೂಡ ಕಾರ್ಯರೂಪ ಆಗಲಿಕ್ಕೆ ಈಗ ಶುರುವಾಗಬೇಕು. ಸೊ ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅವೆಲ್ಲ ಏನೇನು ನಾವು ಮಾಡಿದ್ದೀವಿ ಅಂತೇಳಿ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇನ್ನು ಮುಖ್ಯವಾಗಿ ಈ CSR ಸುಮಾರು 8,000 ಕೋಟಿ ರೂಪಾಯಿ ಇದೆ. ಅವರು ಯಾರ್ಯಾರು ಎಲ್ಲೆಲ್ಲಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ನಾವು ಮಾಡಿಕೊಟ್ಟು ಮನಮೋಹನ್ ಸಿಂಗ್ ಅವರು ಇದ್ದಾಗ, ಪ್ರಣಬ್ ಮುಖರ್ಜಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವ್ರದ್ದು ಎಲ್ಲಿದೆ, ಎಲ್ಲಿ CSR ಬಳಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಮಾಹಿತಿನ ಸರ್ಕಾರದಲ್ಲಿ ಇಡಬೇಕಾಗ್ತದೆ. ಅವ್ರಿಗೇನು ಚೌಕಟ್ಟಿನ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಯಾವ್ದಾರು NGOs ಕೊಟ್ಬಿಟ್ಟು ವಾಪಸ್ ಒಂದಷ್ಟು ದುಡ್ಡು ಇಸ್ಕೊತಾ ಇದ್ದಾರಾ, ಅವ್ರು ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ ಒಂದು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ವೇರ್ ದಟ್ CSR. ಯಾಕೆಂದ್ರೆ ನಮ್ಮ ದಾಖಲೆ ಪ್ರಕಾರ 8,000 ಕೋಟಿ ರೂಪಾಯಿ CSR ಫಂಡು ಕರ್ನಾಟಕದಲ್ಲೇ ಇದು ಖರ್ಚಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಅಂತೇಳಿ ನಾವೀಗಾಗಲೇ ಪ್ರತಿಯೊಂದಕ್ಕೂ ಕೂಡ 3 ಪಂಚಾಯತಿಗೆ ನಾವು ಒಂದೊಂದು ಶಾಲೆ ಮಾಡ್ತೇವೆ ಅಂತೇಳಿ ನಾವು ಮಾತು ಕೊಟ್ಟಿದ್ದೇವೆ. ಸೊ ಅದಕ್ಕೆ ಅವರು ಆ ಐಡೆಂಟಿಫಿಕೇಶನ್ ಮಾಡಬೇಕು, ಅವರು ಜಾಗಗಳನ್ನೆಲ್ಲ ಗುರುತಿಸಬೇಕು. ಅವರು ಎಲ್ಲೆಲ್ಲಿ ಏನೇನು ಅಂತೇಳಿ ಜಾಗಗಳನ್ನು ಗುರುತಿಸಿ ಈಗ ಅದಕ್ಕೆ ಹೊಸ ನಮ್ಮ ಪಾಲಿಸಿ ಏನು ಈಗ ಬಿಡುಗಡೆ ಆಗ್ತದೆ. ಈಗಾಗಲೇ ಕ್ಯಾಬಿನೆಟ್ ಪಾಸ್ ಆಗಿದೆ. ಅದನ್ನು ನಾನು 2-3 ದಿನದಲ್ಲಿ ನಾನು ಫುಲ್ ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತೇನೆ. ಸೊ ಎಲ್ಲ ಜಿಲ್ಲಾಧಿಕಾರಿಗಳು ಯಾವ ಇಂಡಸ್ಟ್ರೀಸ್ ಇದೆ, ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿದೆ, ಅವ್ರ ಹಣ ಯಾರು ಪ್ರಾಫಿಟಬಲ್ 2% ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೂ ಅವರು ಮಾಹಿತಿಯನ್ನು ಅವರು ಕೊಡಬೇಕಾಗ್ತದೆ. ಆಮೇಲೆ ಸರ್ಕಾರ ಕೂಡ ಅವರಿಗೆಲ್ಲ ಒಂದು ಅಫಿಷಿಯಲ್ ಆಗಿ ಅವರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಪ್ರಯಾರಿಟಿ ಪ್ರೈಮರಿ ಎಜುಕೇಷನ್, ನೀವೆಲ್ಲ ಪ್ರೈಮರಿ ಎಜುಕೇಷನ್ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಗಳನ್ನು ಕಟ್ಕೊಡ್ಬೇಕು ಮತ್ತು ಯಾರ್ಯಾರ ಕೈಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ಬೇರೆ ಬೇರೆ ಈ ಒಂದು ಎಜುಕೇಷನ್ ಪ್ರೈಮರಿ ಎಜುಕೇಷನ್ಗೆ ಒತ್ತನ್ನು ಕೊಡಲಿಕ್ಕೆ ಕೆಲವು ಸ್ಕೂಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಅವೆಲ್ಲ ಕೂಡ ನಾವೇ ಅವರಿಗೆ ಏನೇನು ಬೇಕು ಅಂತ ಹೇಳಿ ಪಟ್ಟಿ ಕೊಟ್ಟು ಹೊಸ ನಯಾ ಸ್ಕೂಲ್ಗಳನ್ನೇ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಹೆಲ್ತ್ಗೆ ಹೋಗ್ತೀವಿ ನಾವು. ಫಸ್ಟ್ ಈಗ ಪ್ರೈಮರಿ ಎಜುಕೇಷನ್, ಬೆಂಗಳೂರಿಗೆ ಜನ ಬರೋದನ್ನು ತಪ್ಪಿಸಬೇಕು, ವಲಸೆ ಬರೋದನ್ನು ವಿದ್ಯಾಭ್ಯಾಸಕ್ಕೋಸ್ಕರ. ಆ ದೃಷ್ಟಿಯಿಂದ ಈ ಪಾಲಿಸಿ ಈಗಾಗಲೇ ತಯಾರಾಗಿದೆ. ಇನ್ನೊಂದು 5-6 ದಿನದಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಆಮೇಲೆ ಒಂದು NRI ಬಹಳ ಜನ ನಾನು ಹಿಂದೆ ಮಾತು ಕೊಟ್ಟಿದ್ದೆ, ನಮ್ಮ ಮ್ಯಾನಿಫೆಸ್ಟೋಲ್ಲೂ ಹೇಳಿದ್ದು, ಒಂದು NRI ಸಪರೇಟ್ ಸೆಕ್ರೆಟರಿಯೇಟ್
ಯಾಕೆಂದ್ರೆ ಬಹಳ ಜನ ಇನ್ವೆಸ್ಟರ್ಸ್ ಬಂದು ನಮ್ಮ ಕರ್ನಾಟಕದಲ್ಲಿ ನೋಡ್ತಾರೆ. ಅದಕ್ಕೆ ಒಂದು ಸಪರೇಟ್ NRI ಸೆಕ್ರೆಟರಿಯೇಟ್ ನ ಮಾಡಿ, ಸೊ ಯಾರೇ ಬರಲಿ NRI ಅವ್ರಿಗೆ ಏನೇನು ಫೆಸಿಲಿಟಿ ಮಾಡಿಕೊಡ್ಬೋದು, ಏನೇನು ಸಹಾಯ ಮಾಡ್ಬೋದು ಇರುವಂತ ಸಿಸ್ಟಮ್ನಲ್ಲಿ. ಇನ್ನು ಅವರಿಗೆ ಸಪರೇಟ್ ಆಗಿ ಈಗ ಅವರು ಬಂದಂತವರು ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಕೂಡ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ NRI ಸೆಕ್ರೆಟ್ ಮಾಡಲಿಕ್ಕೆ ಅದಕ್ಕೆ ಏನೇನು ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಅದು ಕೂಡ ಅವರು ಒಂದು ಪ್ರಪೋಸಲ್ನ ನಮ್ಮ ಅಧಿಕಾರಿಗಳೆಲ್ಲ ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ಕೆಲವು ಮೇಜರ್ ಡಿಸಿಷನ್ ತಗೊಂಡು ಅವರಿಗೆ ಆಡಳಿತದಲ್ಲಿ ಯಾರು ಕೂಡ ನಮ್ಮ ಮಂತ್ರಿಗಳು ಆಗಲಿ, ಶಾಸಕರಾಗಲಿ, ಇಲ್ಲ ನಮ್ಮ ಸ್ಟಾಫ್ ಆಗಲಿ, ಮತ್ತೆ ಹೇಳ್ತಾ ಇದ್ದೀನಿ ನಾನು, ಯಾವ ಪ್ರೆಷರ್ಗೂ ನೀವು ಹೀಳಾಗಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಮಾತ್ರ ಮಾಡಬೇಕು. ಅದಕ್ಕೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ, ಏಕೆಂದ್ರೆ ಯಾವ ಇದಕ್ಕೂ ನಮ್ಮ ಮಂತ್ರಿಗಳು ಕೆಲವೆಲ್ಲ ಹೊಸಬರು ಇರ್ಬೋದು, ಹಳಬರು ಇರ್ಬೋದು, ಯಾವುದೋ ಒತ್ತಡದ ಮೇಲೆ ಸೈನ್ ಹಾಕ್ಸಕ್ಕೆ ಪ್ರಯತ್ನ ಮಾಡಬಹುದು. ನೀವು ಯಾವ ಕಾರಣಕ್ಕೂ ಹೀಲ್ಡ್ ಆಗಬಾರ್ದು ಔಟ್ ಆಫ್ ದಿ ಸಿಸ್ಟಮ್ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇನೆ. ಫ್ರೀ, ಫೇರ್, ಕರಪ್ಷನ್ ಫ್ರೀ ಗವರ್ಮೆಂಟ್ ಕೊಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಅವರಿಗೆ ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿದ್ದೇವೆ. ಪೊಲೀಸರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು, ಎಲ್ಲೂ ಕೂಡ ಅವರು ಯಾರ ಮೇಲೂ ಕೂಡ ಆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬಾರ್ದು. ಸೊ ಯಾರ್ಯಾರು ರೌಡೀಸ್ಗಳಿದ್ದಾರೆ, ರೌಡೀಸ್ ಚಿಗುರು ಹೊಸದಾಗೆ ಹುಡುಗರುಗಳು, ಹಳಬರು ಎಲ್ಲರೂ ಕೂಡ ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ತಿಳಿಸಿದ್ದೇನೆ. ಆಮೇಲೆ ಸಕಾಲ ವಿಚಾರದಲ್ಲೂ ಕೂಡ ಕ್ವಾಲಿಟಿ ಇನ್ನು ಹೆಚ್ಚಿಗೆ ಆಗಬೇಕು. ಯಾರಿಗೆ ಏನೇನು ಆ ಸಕಾಲದಿಂದ ಅವ್ರಿಗೆ ಅನುಕೂಲ ಆಗಬೇಕು ಅದು ಕೂಡ ಎಲ್ಲ ಮಾಡಿದ್ದೇನೆ. ಆಮೇಲೆ ಅವರಿಗೆ ಕೆಲವು ಕರ್ನಾಟಕ ಭವನ್ ಫಂಕ್ಷನಿಂಗ್ ಅಲ್ಲಿ ನನಗೆ ಸಮಾಧಾನ ಇಲ್ಲ. ಸೊ ಅದಕ್ಕೆ ನಾನು ಡೆಲ್ಲಿಗೆ ಹೋಗಿ ನಮ್ಮ ಕೆಲವು ಸೀನಿಯರ್ ಆಫೀಸರ್ಸ್ನ ಯಾರು ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ದೆ ಅವ್ರನ್ನೆಲ್ಲ ಸಂಪರ್ಕ ಮಾಡ್ತೇನೆ, ಕರೆದು ಒಂದು ಮೀಟಿಂಗ್ ಮಾಡ್ತೇನೆ. ಅದಾದ್ಮೇಲೆ ಯಾರು ರಿಟೈರ್ಡ್ ಆಗಿದ್ದಾರೆ ನಮ್ಮ ಆಫೀಸರ್ಸ್ ಅವ್ರನ್ನೂ ಕೂಡ ಸಪರೇಟ್ ಆಗಿ ಮಾಡ್ತೇನೆ. ಮಾಡಿ ಅಲ್ಲಿ ಒಂದು ಸಪರೇಟ್ ಕೆಲವು ಸೆಲ್ನ ರಚನೆ ಮಾಡಿ ನಮ್ಮ ರಾಜ್ಯಕ್ಕೆ ಏನೇನು ಹಣ ಬೇಕೋ, ಏನೇನು ಹೊಸ ಪ್ರೋಗ್ರಾಮ್ಸ್ ಬೇರೆ ಬೇರೆ ರಾಜ್ಯದವರು ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಗಮನಿಸಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಾವು ಕೂಡ ಅವರಿಗೆ ಫೈಲ್ ಮಾಡಬೇಕು. ನಮ್ದು ಕೂಡ ರಿಕ್ವೆಸ್ಟ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಇಡಬೇಕು. ಅದಕ್ಕೆ ನಾವು ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ. ನೆಕ್ಸ್ಟ್ ಡೆಲ್ಲಿಗೆ ಹೋದಾಗ ನಮ್ಮ ರಾಜ್ಯದವರೇ ಆದಂತಹ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾರು ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಮೀಟಿಂಗು, ಯಾರು ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ಕರೆಸಿ ಅವರಿಂದ ನಮ್ಮ ರಾಜ್ಯದ ಸೇವೆಗೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದನ್ನ ಅವ್ರ ಚರ್ಚೆ ಮಾಡಿ ಕೆಲವು ತೀರ್ಮಾನಗಳನ್ನು ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ನಾನು ತಿಳಿಸ್ತೇನೆ. ಅವ್ರನ್ನ ಎಲ್ಲ ಭೇಟಿ ಕೂಡ ನಾನು ಮಾಡ್ತೇನೆ. ಇಷ್ಟೇ, ಇನ್ನೇನ ಇದೆಯಾ? Just we have started. I have given an opportunity to give them 15 days time to submit their report. Let me see. They should tell ಏನ್ ಮಾಡಕ್ ಸಾಧ್ಯ, ಏನ್ ಮಾಡಕ್ಕಾಗಲ್ಲ, ಏನ್ ನಮ್ಮ ಪ್ರೋಗ್ರಾಮ್ಸ್ ಇದೆ, ಏನ್ ಮ್ಯಾನಿಫೆಸ್ಟೋ ಎಲ್ಲ ಹೇಳಿದೀವಿ, ಬಜೆಟ್ ಹೇಳಿದೀವಿ, ಅದೆಲ್ಲ ಕೂಡ ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು, ಏನೇನು ಸಮಸ್ಯೆ ಇದೆ ಅಂತೇಳಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ. ಅವ್ರ 15 ದಿನದಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇನೆ. ಹೊತ್ತು ಮುಳುಗೋದ್ರೊಳಗಡೆ
ಪ್ರಾಧಾನ್ಯತೆ ಇದೆ ಸರ್ ನಮ್ಮ ಸಂಪರ್ಕದಲ್ಲಿ ಮಹಿಳೆ ಆರ್ಥಿಕ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ. ಹಾಗಾಗಿ ನಿಮ್ಗೇನೋ ಗುರುನ ಇರಬೇಕು. ಸರ್ ಇನ್ನೂ ಅನೌನ್ಸೇ ಆಗಿಲ್ಲ, ಎಲ್ಲಿ ಗೊಂದಲ ನೀವು ಫೈನಾನ್ಷಿಯಲ್ ಸ್ಟೇಟಸ್ಗೆ ನಾವು ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಖಾತೆ ಒತ್ತು ಮುಳುಗಲಿ.